ಕೊಟ್ಟೇ ಬಿಡ್ತು. ಗುಡುಗು ಸಿಡಿಲಿನ ಆರ್ಭಟಕ್ಕೆ ಹಿಮಾಲಯ ಪರ್ವತದಂತ ಕಾರ್ ಮೋಡವೆ ಕರ್ಗಿ ನೀರಾಗೋಯ್ತು. ಆ ಸಿಡಿಸಿದ ಸಿಡಿ ಮಧ್ಯೆಗೆ ಮಾನವಂತರ ಮನೆ ದಗ ದಗನೆ ಹತ್ತಿ ಉರಿಯುತ್ತಿದೆ. ತುಂಬಿದ ಮನೆಯ ಘನತೆ ಗೌರವ ಮಣ್ಪಾಲಾಗಿದೆ. ಓರ್ಗರದು ಹರಿಯುತ್ತಿರುವ ಕಡಲ ಅಲೆಗಳನ್ನು ತಡೆಯಲು ಸಾಧ್ಯವೇ? ಉದಯಿಸುವ ಸೂರ್ಯನ ಕಿರಣಗಳನ್ನು ಭೂಮಿಗೆ ಬಾರದಂತೆ ತಡೆಯುವುದು ಉಂಟೆ? ಈ ಯುಗದ ಯೋಗ ಪುರುಷನಾದ ಆಸಿದ ಹೆಬ್ಬುಲಿಯನ್ನ ಕೆಣಕಿ ಬಾದು ಕುಳಿದವರುಂಟೆ? ಏ ಆಕಾಶ್, ಈ ಹಸಿದ ಹೆಬ್ಬುಲಿಯನ್ನ ಕೆಣಕಿ ನನ್ನ ಮೇಲೆ ಕೈ ಮಾಡಿದ ತಪ್ಪಿಗೆ ಆ ನಿನ್ನ ತಂಗಿ ಮೇಲೆ ಅನೈತಿಕ ಸಂಬಂಧದ ಆಪಾದನೆಯನ್ನು ತಂದಿಟ್ಟು ಆ ಮಾನವಂತರ ಮನೆಯವ್ರ ಮುಂದೆ ಆ ಮಾನವಂತರ ಮನೆಯ ಆನಂದನ ಮನೆಯಿಂದ ಆಚೆ ಹಾಕ್ಸಿದ್ದಾಯ್ತು. ಇನ್ನು ನನ್ನ ಬಿಸ್ನೆಸ್ಗೆ ತೊಂದರೆ ಕೊಡ್ತಾರೋ ಆ ಮಾನವಂತರ ಮನೆ ಅಳಿಯ ರಾಮನ ಪ್ರಾಣನ ಯಮಲೋಕದ ಬಾಗಿಲು ಮುಟ್ಟಿಸಿ ಅವನು ಬಾಳ್ಗೆ ಅಂತ್ಯ ಆಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಉದಯನೇ ಅಲ್ಲ. ರಾಮಣ್ಣ, ಏ ರಾಮಣ್ಣ, ನನ್ನ ಚೇಲಗಳನ್ನ ಬಿಟ್ಟು ನಿನ್ನ ಕೈಕಾಲು ಮುರಿದು ನಿನ್ನ ರುಂಡವನ ಚೆಂಡಿನಂತ ಚೆಂಡಾಡಿ ಆ ನಿನ್ ತಮ್ಮ ಆನಂದ್ ಕೊಲೆ ಮಾಡಿದರೆಂದು ನ್ಯೂಸ್ ಕ್ರಿಯೇಟ್ ಮಾಡಿ ಆ ನಿನ್ ತಮ್ಮನ್ನ ಜೈಲಿಗೆ ನಿನ್ ಪ್ರಾಣನ ಮಸಾಣಕ್ಕೆ ಕಳಿಸ್ ಬಂದ್ರು ಅಂದ್ರೆ ಈ ನನ್ನ ಚೇಲೆಗಳು ಬರೀ ಕೈ ಕಾಲು ಮುರಿದು ಬಿಟ್ಟು ಬಂದ್ರು. ಆದ್ರೂ ನಾನ್ ನಿನ್ ಬಿಡಲ್ಲ ರಾಮಣ್ಣ. ನಿನಗೊಂದು ಗತಿ ಕಾಣಿಸೇ ಕಾಣಿಸ್ತೀನಿ. ಈ ಮಾನವಂತರ ಮನೆ ಮೇಲೆ ಅದ್ಯಾರು ದುಷ್ಕಂಡು ಬಿತ್ತು ಏನೋ, ಒಂದಾದ್ಮೇಲೆ ಒಂದು ಕಷ್ಟ ತಂದು ಕೊಡ್ತಾನೆ ಇದೆಯಲ್ಲ ಭಗವಂತ. ಯಾಕಪ್ಪ, ಯಾಕೆ ನಾವು ಸದಾ ನಿನ್ನನ್ನೇ ಪೂಜಿಸಿ ಆರಾಧಿಸಕ್ಕೆ ನೀನು ಈ ಮನೆ ಸರ್ವನಾಶ ಮಾಡ್ತಿದ್ಯಲ್ಲ, ಇದು ಸರಿನಾ ಭಗವಂತ? ಸರಿನಾ? ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಶೂನ್ಯ. ನಾನು ನನ್ನದು ಎಂಬುದೇ ಸತ್ಯ. ಈ ಪ್ರಪಂಚದಲ್ಲಿ ಯಾರನ್ನೂ ನಂಬಾರ್ದು. ನಮ್ಮ ಬುದ್ಧಿ ನಮ್ಮ ಕೈಲೇ ಇರ್ಬೇಕು. ಪರಮಾತ್ಮ ಏನ್ರಿ ಏನ್ರಿ ಇದು? ಹೇಗ್ ಕುಡ್ಕೊಂಡ್ ಬಂದಿದ್ದೀರಲ್ಲ, ಇಲ್ಲಿ ನೋಡಿದ್ರೆ ಮನೆನೇ ಹತ್ಕೊಂಡು ಉರಿತಾ ಇದೆ, ನೀವು ನೋಡಿದ್ರೆ ಕುಡ್ಕೊಂಡು ತೂರಾಡ್ತಿದ್ದೀರಲ್ರಿ. ಪಾಪ ಅಲ್ಲಿ ಚಿಕ್ಕಪ್ಪನ್ಗೆ ಯಾರೋ ಕಿಡಿಗೇಡಿಗಳು ಹೊಡೆದಿದ್ದಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಅಂತ ಚಿಕ್ಕಮ್ಮ ಅವ್ರನ್ನ ನೋಡಕ್ ಹೋಗಿದ್ದಾರೆ. ನೀವು ನೋಡಿದ್ರೆ ಕುಡ್ಕೊಂಡ್ ಬಂದಿದ್ದೀರಲ್ಲ, ಏನೇ ಆಗಿದೆ ನಿಮ್ಗೆ? ಏನಾಗಿದೆ? ಯಾಕೆ ಕುಡಿತಿದ್ದೀರಾ? ನಿನ್ನಂತ ಸತಿ ಶಿರೋಮಣಿನ ಪಡೆದ್ನಲ್ಲಪ್ಪ, ಅದಕ್ಕೆ ಈ ಪರಮಾತ್ಮನ ಜೊತೆಲೆ ಕರ್ಕ ಬಂದಿರೋದು. ಯಾವ ಮಾವ, ಯಾವ ಅಕ್ಕ, ಯಾರ ಸತ್ರ ನನಗೇನೋ, ನನ್ನ ಪಾಲಗ ಈ ಪರಮಾತ್ಮ ಇದ್ರೆ ಸಾಕು. ನಿನ್ ದರಿದ್ರ ಮುಖ ನನಗೆ ತೋರಿಸ್ಬೇಡ, ತೊಲಗ. ಅಲ್ಲರಿ, ಮುಖ ತೋರಿಸದೆ ಇರೋಂತ ತಪ್ಪುನ ನಾನು ಏನ್ ಮಾಡಿದ್ದೀನಿ? ನನ್ನ ಮೇಲೆ ನೀವ್ ಎಷ್ಟು ಪ್ರೀತಿ ತೋರಿಸ್ತಿದ್ರಿ, ಎಲ್ರಿ ಹೋಯ್ತು ಈಗ ಪ್ರೀತಿ? ನೋಡಿ, ನಿಮ್ ಕೈ ಮುಗಿದು ಬೇಡ್ಕೊತೀನ್ರಿ, ದಯವಿಟ್ಟು ಕುಡಿಯೋದನ್ನ ಬಿಟ್ಬಿಡ್ರಿ, ಬಿಟ್ಬಿಡಿ. ನಡ್ಸಗೆಟ್ಟೋಳ ವಾಚಲ ಬಿದ್ದಿದ್ರು ಏನೂ ಆಗಿಲ್ಲ ಎಂಬ ಜಯಮಾನಕ್ಕೆ ಸೇರಿದವಳು. ಮಳ್ಳಿ ಮಳ್ಳಿ ಮಂಚು ಕಾಲೆಷ್ಟು ಅಂದ್ರ 3 ಮತ್ತೊಂದು 1 ಅಂತ ಜಯಮಾನಕ್ಕೆ ಸೇರಿದವಳು ನೀನು.
ನಿನ್ಗ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಕಾಳ್ ಸಂಬಂಧ ಹೊತ್ತು ನಿಂತಿರೋ ಕಳಂಗಿಡಿ ನೀನು. ಏನು ನಾನು ನಡ್ತೆಗೆಟ್ಟವಳ? ನನ್ ನಡ್ತೆ ಸರಿ ಇಲ್ವಾ? ಏನ್ರಿ ಮಾತಾಡ್ತಿದ್ದೀರಾ ರೀ? ಭಾರತದಲ್ಲಿ ಹುಟ್ಟಿ ಬೆಳೆದ್ರು ಕೂಡ ಮಾನನೇ ಪ್ರಾಣ ಅಂತ ತಿಳ್ಕೊಂಡು ಬದುಕ್ತಾ ಇದೀನಿ ನೋಡಿ. ನನ್ ಬಗ್ಗೆ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡಿ ನೀವು. ಹೊಲಸ್ತೀನೋ ಹಂದಿ ನೀನು. ಅನೈತಿಕ ಸಂಬಂಧ ಹೊತ್ತಿರೋ ಜಾರಿಣಿ. ಹೊತ್ತು ನನ್ನ ಬಿತ್ತನ ನೆತ್ತಿಗೆರ್ಸ್ಬೇಡ. ಇನ್ನು ಮುಂದೆ ನೀನ್ಯಾರೋ ನಾನ್ಯಾರೋ. ಮಳ್ಳಿ ಇಲ್ಲೇನು ನಡೆದ ಇಲ್ಲ ಅನ್ನೋದು ನಡ್ಕತ್ತಾಳ. ಪರಮಾತ್ಮ ನನಗೆಲ್ಲ ಗೊತ್ತು, ನೀನೊಬ್ನೇ ಸತ್ಯ. ಅದಕ್ಕೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ನೆ ಪೂಜೆ ಮಾಡೋದು. ಅಯ್ಯೋ